ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ತುಂಬಾ ಬೇಗ ಇದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಕಾಫಿ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಚೆಲ್ಬಿಡ್ತು. ಅದೇನೋ ಇವತ್ತು ಸ್ವಲ್ಪ ಮೈಂಡ್ ಸರಿ ಇಲ್ಲ. ಸೊ ಹಂಗಾಗಿ ಯಾವುದೋ ನೆನಪಲ್ಲಿ ಕಾಫಿನ ಅಂದರೆ ಹಾಲನ್ನು ಮಾಗೋಯ್ಬೇಕಾದ್ರೆ ಚೆಲ್ಲೋಗ್ಬಿಡ್ತು. ಮತ್ತು ಕೊತ್ತಂಬರಿ ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ನಾಷ್ಟಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೀನ್ಸು ನಮ್ಮ ಝೂಝುಗೆ, ಮತ್ತು ನೀವು ಹೇಳ್ಬೋದು ಚಿತ್ರಾನ್ನಕ್ಕೆ ಯಾವ್ದಾದ್ರು ಬೀನ್ಸ್ ಹಾಕ್ತಾರಾ ಅಂತೇಳ್ಬಿಟ್ಟು, ಬೀನ್ಸು ಝೂಝುಗೆ ಹಂಗೆ ಎಲ್ಲ ಕಟ್ ಮಾಡ್ತಿದ್ನಲ್ವಾ, ಸೊ ಅವನಿಗೂ ಕಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೀನ್ಸ್ ಎತ್ಕೊಂಡೆ. ಏನಪ್ಪ ಅಂತಂದರೆ ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ. ಸೊ ನಮ್ಮ ಜೊತೆನೇ ಚೆನ್ನಾಗಿದ್ಕೊಂಡು ನಮ್ಮ ಬಗ್ಗೆನೇ ಇನ್ನೊಬ್ರ ಹತ್ರ ಹೇಳೋದು, ಮಾತಾಡೋದು ಆ ಥರ ಎಲ್ಲ ಮಾಡ್ತಾರೆ. ಆವಾಗ ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗುತ್ತೆ. ಆ ಥರ ಜನನೂ ಇರ್ತಾರೆ. ನಮ್ಮ ಜೊತೆ ಚೆನ್ನಾಗೇ ಮಾತಾಡಿಕೊಂಡು ಚೆನ್ನಾಗೇ ಇರ್ತಾರೆ. ಆಮೇಲೆ ನಮ್ಮ ಬಗ್ಗೆ ಹಾಡ್ಕೊಳ್ಳೋದು. ಮತ್ತು ಇನ್ನೊಂದೇನು ಅಂತಂದರೆ, ಸ್ವಲ್ಪ ನಾವೇನಾದರೂ ಬೆಳಿತಿದ್ದೀವಿ ಅಂತಂದರೆ ಅದನ್ನು ನೋಡಿ ಅವ್ರ ಕೈಲಿ ಸಹಿಸೋಕ್ಕಾಗಲ್ಲ, ಅದನ್ನು ತಡ್ಕೊಳಕ್ಕೂ ಆಗಲ್ಲ. ಸೊ ಅದು ಇವಳು ಬೆಳೀತಿದ್ದಾಳೆ, ಇವಳು ಹೆಂಗಾದರೂ ಮಾಡಿ ಕೆಳಗಡೆ ಬೀಳಿಸ್ಬೇಕು, ಆ ಥರನೂ ತುಂಬ ಜನ ಮಾಡ್ತಾರೆ. ಅದು ನಾನಂಥವ್ರ ಸಹವಾಸ ಮಾಡಿ ತುಂಬಾ ಅನುಭವಿಸಿದ್ದೀನಿ, ಮತ್ತು ನೋವು ಪಟ್ಟಿದ್ದೀನಿ, ಹತ್ತಿದ್ದೀನಿ. ಸೊ ಹಂಗಾಗಿ ನಾನು ಅಂಥವರಿಂದ ಯಾವತ್ತೂ ದೂರನೇ ಇರೋಕ್ಕೆ ಇಷ್ಟಪಡ್ತೀನಿ. ಅವಾಗವಾಗ ನೆನಪಾದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಇವರಿಂದ ನಾನು ಹತ್ತನಲ್ಲ, ಇಂಥವರಿಂದ ನಾನು ಬೇಜಾರು ಮಾಡ್ಕೊಂಡನಲ್ಲ ಅಂತೇಳ್ಬಿಟ್ಟು. ಯಾರೇನೇ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೂ ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾನೆ. ನಾವು ಕರೆಕ್ಟಾಗಿದ್ದರೆ ಯಾರು ಏನೇ ಮಾತಾಡಿದ್ರು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಮತ್ತು ಇನ್ನೊಂದು, ಯಾರು ಇದ್ದರೂ ಯಾರು ಇಲ್ಲದೇ ಇದ್ದರೂ ನಮ್ಮ ಜೀವನನ ನಾವು ನಡೆಸಲೇಬೇಕಾಗುತ್ತೆ.